ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುಂಡಿ ಸೊಪ್ಪಿನ ತೊಕ್ಕು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ತೊಕ್ಕು ಅಂತಲೂ ಕರಿಬೋದು ಅಥವಾ ಗೊಜ್ಜು ಅಂತಲೂ ಕರಿಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಹುಳಿ ಹುಳಿಯಾಗಿ. ಇದು ಬಂದು ನಾಲಿಗೆ ಕೆಟ್ಟಾಗ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾಲಿಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಕೂಡ ಸಖತ್ತಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ, ನಂತರ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಸ್ವಲ್ಪ ಫ್ರೈ ಹಾಕಿದ್ದಾನೆ, ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬರ್ತಾ ಇದ್ದಾನೆ, ಈರುಳ್ಳಿ ಹಾಕ್ಕೋಬೇಕು. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಗೋಲ್ಡ್ ಕಲರ್ ಬರೋದು ಹುರ್ಕೋಬೇಕು. ಅಷ್ಟಕ್ಕೆ ಗಮ್ಮಂತ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರ್ತಿದ್ದಂಗೆ ಆಫ್ ಮಾಡೋಣ ಇವಾಗ ಸ್ಟವ್ನ. ನಂತರ ತಣ್ಣಗಾಕಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದನ್ನು. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪುಂಡಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನಿಲ್ಲಿ 1 ಕಟ್ಟು ಪುಂಡಿ ಸೊಪ್ಪು ತಗೊಂಡು ಚೆನ್ನಾಗಿ ಆರಿಸ್ಬಿಟ್ಟು 2-3 ಸಲ ತೊಳೆದಿದ್ದೀನಿ ಚೆನ್ನಾಗಿ ಮಣ್ಣೆಲ್ಲ. ನಂತರ ಅದನ್ನು ನೀರು ಸೋರಿಸ್ಬಿಟ್ಟು ಈಗ ಬಾಣಲಿ ಹಾಕಿ ಬಾಡಿಸ್ತಾ ಇದ್ದೀನಿ. ನೋಡಿ, ನೋಡೋಕ್ಕೆ ಇಷ್ಟೊಂದು ಕಾಣಿಸ್ತಾ ಇದೆ, ಆದರೆ ಅದೆಲ್ಲ ಬಾಡಿಸಿದ ನಂತರ ಸ್ವಲ್ಪನೇ ಆಯಿತು. ಇಲ್ಲಿ ನನ್ನ ಮಗಳು ತಮಾಷೆ ಮಾಡ್ತಿದ್ದಾಳೆ, ಚಿಟಿಕೆ ಹೊಡೆಯೋದ್ರಲ್ಲಿ ಆಗ್ಬಿಡುತ್ತೆ ಅಂತ. ಅದೆಲ್ಲ ಸುಳ್ಳು, ಸುಮ್ಮನೆ ಒಳ್ಳೆ ಜೋಕ್ಸ್ ಕೇಳೋದು. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಇದು ಬಾಡಿದ್ಮೇಲೆ ತಣ್ಣಗಾಗ್ಬಿಟ್ಬಿಟ್ಟು ನಾನಿಲ್ಲಿ ಒಳ್ಕಲ್ಲಲ್ಲಿ ರುಬ್ತಾಯಿದ್ದೀನಿ. ಒಳ್ಕಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಮಿಕ್ಸಿಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ಒಳ್ಕಲ್ಲಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಅಷ್ಟೊಂದು ಸೊಪ್ಪಿತ್ತಲ್ಲ, ಈಗ ಎಷ್ಟಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ, ಇನ್ನು ಈ ಥರ ಆಗ್ಬಿಡುತ್ತೆ. ಸ್ವಲ್ಪನೇ ಸಿಗುತ್ತೆ, ಆದರೆ ಹುಳಿ ತುಂಬ ಜೋರಿರುತ್ತೆ ಅದರಲ್ಲಿ. ಈಗ ಇದೆಲ್ಲ ತಣ್ಣಗಾಗಿದೆ. ಒಳ್ಕಲ್ಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಈಗ ಕಲರ್ ರುಬ್ತಾಯಿದ್ದೀನಿ ನಾನು. ಏನೇ ಆದರೂ ಹಳೆ ಕಾಲದ್ದು ತುಂಬಾ ಚೆನ್ನಾಗಿರುತ್ತೆ. ಒಳ್ಕಲ್ಲಲ್ಲಿ ರುಬ್ಬೋದಾಗಲಿ, ಮತ್ತು ಈ ಅನ್ನನ ಹಾಗೆ ಬೇಯಿಸ್ಕೊಳ್ಳೋದು, ಗಂಜಿ ಬಸ್ದು ತಿನ್ನೋದು, ಅದೆಲ್ಲ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಕುಕ್ಕರು, ಮಿಕ್ಸಿ ಇವೆಲ್ಲ ಅಂತೀವೋ ಅದರಿಂದ ಅಷ್ಟೇ ಅನಾರೋಗ್ಯ ಬರ್ತಾಯಿದೆ. ಏನು ಮಾಡೋದು, ನಮಗೆ ಬೇರೆ ದಾರಿ ಇಲ್ಲ, ಮಾಡ್ಕೊಂಡು ತಿನ್ನಲೇಬೇಕು ಅದರಲ್ಲಿ. ಈಗ ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು, ಯಾಕಂದರೆ ಅದು ತೊಕ್ಕಲ್ವಾ, ಗೊಜ್ಜು ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದೇನೇನು ರುಬ್ಬಿಟ್ಕೊಂಡಿದ್ದು ಅದನ್ನು ಬಾಣಲೆಗೆ ಹಾಕ್ತಾಯಿದ್ದೀನಿ. IPL ಕ್ರಿಕೆಟ್ ಗೆದ್ದಿದೆ ಅಂತೇಳಿ ತುಂಬಾ ಪಟಾಕಿ ಸೌಂಡ್ ಮಾಡ್ತಾಯಿದ್ರು, ಅದರಿಂದ ಅವತ್ತು ವಾಯ್ಸ್ ಕೊಡೋಕ್ಕಾಗಲಿಲ್ಲ, ಇವತ್ತು ವಾಯ್ಸ್ ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡಬೇಕು. ಈಗ ಪುಂಡಿ ಸೊಪ್ಪಿನ ತೊಕ್ಕು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ರ ಟೇಸ್ಟು ತಿನ್ನೋರಿಗೆ ಗೊತ್ತು ಅದ್ರದ್ದು. ಅದಕ್ಕೆ ಎಲ್ಲರೂ ನಾನು ತೋರಿಸಿರೋ ಮೆಥಡಲ್ಲಿ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಹಾಕಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕೈ ತುತ್ತು ಕೊಟ್ರಂತೂ ಪದೇ ಪದೇ ಮಾಡ್ಕೊಂಡು ತಿಂತೀರ. ನನಗೆ ತಿನ್ನು ಟೇಸ್ಟ್. ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ ನಾನಿವಾಗ. ಹುಳಿಯಾಗಿ ಒಳ್ಳೆ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ. ಆಮೇಲೆ ತುಂಬಾ ಟೇಸ್ಟ್ ಇದೆ ಕೂಡ. ನಾಲಿಗೆ ಏನಾದರೂ ರುಚಿ ಕೆಟ್ಟಾಗ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಆಮೇಲೆ ಮುದ್ದೆ ಜೊತೆ, ರೊಟ್ಟಿ ಜೊತೆ, ಆಮೇಲೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಸಹ ಸೂಪರಾಗಿರುತ್ತೆ. ಈಗ ನೋಡಿ, ನಾನು ಬರೀ ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ, ಏನು ಸಕ್ಕತ್ತಾಗಿರುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಚೆ ನೋಡಿರೋರೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್. ಇದೇ ಥರ ಈಸಿ ರೆಸಿಪಿಗೆ ಝೂಮ್ ಕುಕಿಂಗ್ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಷ್ಟಾಗ ಹತ್ರ ಬೇಡ ಈ